ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಬೇಕಾಗುತ್ತೆ. ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಹತ್ರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಭಯಕ್ಕೆ ಹೋಗ್ಬಿಡಿ. ನಾನು ಹಳೆ ಎಪಿಸೋಡಲ್ಲಿ ಆಲ್ರೆಡಿ ತಿಳಿಸಿದ್ದೆ, ವಿವೇಕ್ಗೆ ಫಾರಿನ್ ಕ್ಲೈಂಟು ಬರ್ತಾಯಿದ್ದಾರೆ. ಸೊ ಅವರಿಗೆ ಟೆಂಪಲ್ ಡಿಸೈನು ಪ್ರೆಸೆಂಟೇಷನ್ ಇವತ್ತು ಕೊಡಬೇಕಾಗಿರುತ್ತೆ. ಮನೆಯಲ್ಲಿ ಅದೇ ಟೆನ್ಷನಲ್ಲಿ ಹೊರಟಿರ್ತಾನೆ. ಆವಾಗ ಗೌರಿ ಅಂದ್ಕೊಳ್ತಾಳೆ, ಸೊ ನನಗೆ ಒಂದು ದೇವರೇ ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು, ನನ್ನ ಟ್ಯಾಲೆಂಟ್ನೂ ಕೂಡ ನಾನು ಇಲ್ಲಿ ಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ವಿವೇಕ್ ಜೊತೆ ಗೌರಿನೂ ಕೂಡ ಆಫೀಸ್ಗೆ ಹೋಗೋದಕ್ಕೆ ಕೇಳ್ಕೊತಾಳೆ. ಸೊ ಅದಕ್ಕೆ ವಿವೇಕ್ ಏನೂ ಮಾತಾಡೋದಿಲ್ಲ, ಸರಿ ಬಾ ಅಂತ ಹೇಳ್ಬಿಟ್ಟು ಗೌರಿನೂ ಕರ್ಕೊಂಡು ವಿವೇಕು ಆಫೀಸ್ಗೆ ಹೋಗ್ತಾ ಇರ್ತಾನೆ. ಸೊ ದಾರಿಯಲ್ಲಿ ಹೋಗ್ಬೇಕಾದ್ರೆ ಇಬ್ಬರು ಏನಾನೋ ಸ್ವಲ್ಪ ಮಾತಾಡಿಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಬಂದುಬಿಟ್ಟು ಚಿನ್ನು ರಾಕೇಶ್ಗೆ ಹೊಡೆದು ಬಂದಿರ್ತಾಳೆ. ಸೊ ಆ ಟೆನ್ಷನಲ್ಲಿ ಮನೇಲಿ ಓಡಾಡ್ತಾ ಇರ್ತಾಳೆ. ಅವನಿಗೆ ರಕ್ತ ಬಂದಿರುತ್ತೆ. ಸೊ ಹಾಗೆ ಅವನು ಪ್ರಜ್ಞೆ ತಪ್ಪಿ ಕೂಡ ಬಿದ್ದಿರ್ತಾನೆ. ಸೊ ಅಲ್ಲಿ ಏನಾಯಿತು, ನಾನು ಹೊಡೆದ್ಬಿಟ್ಟು ಹೇಳಿ ಥರ ಯಾಕೆ ಈ ಥರ ಓಡಿ ಬಂದೆ, ಬರಬಾರ್ದಿತ್ತು, ನಾನೇ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ನಾನು ಈ ಥರ ಟೆನ್ಷನಲ್ಲಿ ಒದ್ದಾಡೋಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಮನಸಲ್ಲೇ ಒಳಗೆ ಭಯ ಪಟ್ಕೊಂಡು ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರ್ತಾಳೆ. ಸೊ ಅವರಮ್ಮ ಚಿನ್ನು ಹೊರಗಡೆ ಹೋಗಿ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತಾಳೆ ಅಂತ ಹೇಳ್ಬಿಟ್ಟು ಮಜ್ಜಿಗೆನ ತೊಗೊಂಬರ್ತಾರೆ. ಸೊ ಅವರಮ್ಮನ ನೋಡಿದೆ, ಅವಳು ಹೋಗಿ ಡಿಕ್ಕಿ ಹೊಡೆದ್ಬಿಡ್ತಾಳೆ. ಅವಳು ಕುಡಿಬೇಕಾಗಿರೋಂಥ ಮಜ್ಜಿಗೆ ನೆಲದ ಮೇಲೆ ಬಿದ್ದೋಗ್ಬಿಡುತ್ತೆ. ಆಮೇಲೆ ಅವರಮ್ಮ ಚಿನ್ನು ಮುಖ ನೋಡ್ಬಿಟ್ಟು ಕೇಳ್ತಾರೆ, ಏನಾದರೂ ತಪ್ಪು ಮಾಡಿದ್ಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಚಿನ್ನದ್ಬಿಟ್ಟು ಏನೂ ಇಲ್ವಲ್ಲ ಅಂತಾಳೆ. ಅದಕ್ಕೆ ಕಾಂತಲಕ್ಷ್ಮಿ ಇದ್ಬಿಟ್ಟು, ಚಿನ್ನು ನಾನು ನಿನ್ನನ್ನು ಇವತ್ತಿಂದ ನೋಡ್ತಾಯಿಲ್ಲ, ಹುಟ್ಟಿದಾಗಿಂದ ನೋಡ್ತಾಯಿದ್ದೀನಿ. ನಾನು ನಿನ್ನಮ್ಮ ಏನೋ ತಪ್ಪು ಮಾಡಿದ್ರೆ ಮಾತ್ರ ನೀನು ಈ ಥರ ಬಿಹೇವ್ ಮಾಡೋದು, ಏನೋ ತಪ್ಪು ಮಾಡಿದ್ಯಾ, ಏನು ಮಾಡಿದ್ಯಾ ಹೇಳ್ಬಿಡು ಅಂತ ಕೇಳ್ತಾರೆ. ಅದಕ್ಕೆ ಚಿನ್ನು ಇದ್ಬಿಟ್ಟು, ಏನೂ ಇಲ್ಲಮ್ಮ, ಏನೋ ಸ್ವಲ್ಪ ಟೆನ್ಷನ್ನು, ಅದಕ್ಕೋಸ್ಕರ ನಾನು ಈ ಥರ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೂ ಕಾಂತಲಕ್ಷ್ಮಿಗೆ ಏನೋ ನಂಬಿಕೆ ಬರೋದಿಲ್ಲ. ಆದ್ರೂ ಇನ್ನೊಂದು ಸಲ ಕೇಳ್ತಾರೆ, ಏನಾಯಿತು ಹೇಳು ಚಿನ್ನು, ಏನಾದರೂ ತಪ್ಪು ಮಾಡಿದ್ಯಾ, ತಪ್ಪು ಮಾಡಿದ್ರೆ ಮಾತ್ರ ನೀನು ಈ ಥರ ಬಿಹೇವ್ ಮಾಡೋದು ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ಕೇಳ್ತಾರೆ. ಆದರೆ ಚಿನ್ನು ಏನು ವಿಷಯನೂ ಹೇಳೋದಿಲ್ಲ, ಏನೂ ಇಲ್ಲ ಅಂತೇಳ್ಬಿಟ್ಟು ಮುಚ್ಚಾಕ್ತಾಳೆ. ಹಾಗೆಯೇ ಇಲ್ಲಿ ಗೌರಿ ಮತ್ತು ವಿವೇಕು ಆಫೀಸ್ಗೆ ರೀಚ್ ಆಗ್ತಾರೆ. ಸೊ ಅದಾದಮೇಲೆ ಆಫೀಸಲ್ಲಿ ವಿವೇಕು ಕೂತ್ಕೊಂಡಿರ್ತಾನೆ. ಗೌರಿ ನಿಂತ್ಕೊಂಡು ಆಫೀಸ್ ವಿಷಯ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದಮೇಲೆ ವಿವೇಕ್ ಇದ್ಬಿಟ್ಟು, ಇವತ್ತು ಫಾರಿನ್ ಕ್ಲೈಂಟ್ಸ್ ಬರ್ತಾರೆ. ಸೊ ಪ್ರೆಸೆಂಟೇಷನು ಇದು ಟೆಂಪಲ್ ಡಿಸೈನ್ ಎಲ್ಲ ರೆಡಿಯಾಗಿದೆಯಲ್ಲ, ಪಿಂಕಿನ ಕೇಳಬೇಕು ಅಂತ ಹೇಳ್ಬಿಟ್ಟು ಅದೇ ಟೆನ್ಷನಲ್ಲಿ ಇರ್ತಾನೆ. ಎಲ್ಲ ಡಿಸೈನ್ಸು ರೆಡಿಯಾಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಅದೇ ಟೆನ್ಷನಲ್ಲಿ ಇರ್ತಾನೆ. ಅಷ್ಟರಲ್ಲಿ ವಿವೇಕ್ ಮ್ಯಾನೇಜರು ಬರ್ತಾರೆ. ಸೊ ಆಗ ವಿವೇಕ್ ಹೇಳ್ತಾರೆ, ಟೆಂಪಲ್ ಡಿಸೈನ್ ಎಲ್ಲ ರೆಡಿಯಾಗಿದೆಯಪ್ಪ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವನಿದ್ಬಿಟ್ಟು ಅವರ ಮ್ಯಾನೇಜರ್ ಇದ್ಬಿಟ್ಟು, ಫಾರಿನ್ ಕ್ಲೈಂಟ್ಸ್ ಎಲ್ಲ ಬಂದಿದ್ದಾರೆ, ಆಲ್ರೆಡಿ ಕಾನ್ಫರೆನ್ಸಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಡಿಸೈನ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ಪಿಂಕಿದು ಡಿಸೈನ್ ಎಲ್ಲ ರೆಡಿ ಆಯಿತು ಅಂತ ಕೇಳ್ತಾರೆ. ಸೊ ಅದಕ್ಕೆ ಏನೋ ಮಾಡ್ತಾಯಿದ್ರು, ಏನೋ ಬರಿತಾಯಿದ್ರು ಅಂತ ಹೇಳ್ತಾರೆ. ಸೊ ಅಷ್ಟರಲ್ಲಿ ಪಿಂಕಿನೂ ಕೂಡ ಅವಳ ಡಿಸೈನ್ನ ಫೈನಲ್ ಆಗಿರೋಂಥ ಡಿಸೈನ್ನ ತೊಗೊಂಬಂದು ವಿವೇಕ್ಗೆ ಕೊಡ್ತಾರೆ. ಸೊ ವಿವೇಕ್ಗೆ ಅವಳು ಪಿಂಕಿ ರೆಡಿ ಮಾಡಿರೋಂಥ ಡಿಸೈನು ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಅದಕ್ಕೆ ಪಿಂಕಿಗೆ ಚೆನ್ನಾಗಿ ಬೈದು ಕಳಿಸ್ತಾನೆ. ಫೈನಲ್ ಡಿಸೈನ್ ಅಂತ ಇದರಲ್ಲಿ ಯಾವುದೇ ಟೆಂಪಲ್ ಟಚಪ್ ಇಲ್ಲ, ಏನೂ ಇಲ್ಲ. ಸೊ ಈ ಡಿಸೈನು ಚೆನ್ನಾಗಿಲ್ಲ, ಇದನ್ನು ಕರೆಕ್ಷನ್ ಮಾಡ್ಕೊಂಬ, ½ ಅವರ್ ನಿನಗೆ ಟೈಮ್ ಕೊಡ್ತೀನಿ. ಸೊ ಅಷ್ಟರಲ್ಲಿ ಏನೇನು ತಪ್ಪಿದೆ ಅದೆಲ್ಲನೂ ನೀನು ಕರೆಕ್ಟ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ಪಿಂಕಿಗೆ ಬೈದ್ಬಿಟ್ಟು ಕಳಿಸ್ತಾನೆ. ಸೊ ಅದಾದಮೇಲೆ ಆಫೀಸ್ ಸ್ಟಾಫ್ಸು, ಡಿಸೈನ್ ಸ್ಟಾಫ್ಸ್ ಎಲ್ಲ ಪಿಂಕಿ ಮತ್ತು ಪಿಂಕಿ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ಗೌರಿ ಹತ್ರ ಬಂದು ಸಾರಿ ಮೇಡಮ್ ಅಂತ ಕೇಳ್ತಾರೆ. ಅದಕ್ಕೆ ಯಾಕೆ ಅಂತ ಕೇಳ್ತಾರೆ. ಸೊ ನೀವು ಲಾಸ್ಟ್ ಟೈಮ್ ಆಫೀಸಿಗೆ ಬಂದಾಗ ನೀವೇ ವಿವೇಕ್ ಸರ್ ವೈಫ್ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ನಿಮ್ಮ ಜೊತೆ ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದ್ವಿ, ಅದಕ್ಕೆ ಸಾರಿ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಇದ್ಬಿಟ್ಟು, ಸೊ ಅದನ್ನು ನಾನು ಯಾವುದನ್ನು ಮನಸ್ಸಿಗೆ ತೊಗೊಂಡಿಲ್ಲ, ನೀವು ಆ ವಿಷಯಕ್ಕೆ ಸಾರಿ ಕೇಳೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಪಿಂಕಿ ಫ್ರೆಂಡ್ಸ್ ಎಲ್ಲ ಇದ್ಬಿಟ್ಟು, ನೀವು ಸಖತ್ತಾಗಿ ಡಿಸೈನ್ ಮಾಡ್ತೀರಾ ಮೇಡಮ್, ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ, ನಿಮ್ಮ ಮುಖದಲ್ಲಿ ತುಂಬ ಲಕ್ಷ್ಮಿ ಕಳೆ ಇದೆ, ಸೊ ನಿಮ್ಮ ಮುಖದಲ್ಲಿ ತುಂಬ ಗ್ಲೋಯಿಂಗ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಗೌರಿ ಇದ್ಬಿಟ್ಟು ಪಿಂಕಿಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಿಂಕಿ, ನಾನು ನಿಮ್ಮ ಹತ್ರ ಅವತ್ತೇ ಪ್ರಾಮಿಸ್ ತೊಗೊಂಡಿದ್ದೆ ತಾನೇ, ಯಾರಿಗೂ ಹೇಳಬಾರ್ದು ಅಂತ ಹೇಳ್ಬಿಟ್ಟು. ಆದರೆ ಇವ್ರಿಗೆಲ್ಲ ಹೇಳಿದ್ರೆ, ಮೇಡಮ್ ಇವ್ರು ನನ್ನ ಕ್ಲೋಸ್ ಫ್ರೆಂಡ್ಸು, ಅದಕ್ಕೋಸ್ಕರ ಇವ್ರ ಹತ್ರ ಹೇಳಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಗೌರಿ ಇದ್ಬಿಟ್ಟು, ಸರಿ ಆಯಿತು, ನಿಮ್ಮ ಬಾಸ್ ಬಿಟ್ಟು ಬೇರೆ ಎಲ್ಲರಿಗೂ ಹೇಳಿಬಿಟ್ಟಿದೆಯಾ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಮ ಬಾಸ್ಗೆ ಗೊತ್ತಾಗದೇ ಇರೋ ಥರ ಮೇಂಟೈನ್ ಮಾಡೋ ಜವಾಬ್ದಾರಿ ನಿಂದು ಅಂತ ಹೇಳ್ಬಿಟ್ಟು, ಸರಿ ಹೋಗಿ ಇವಾಗ ಡಿಸೈನ್ ಎಲ್ಲ ರೆಡಿ ಮಾಡಬೇಕಲ್ಲ, ಹೋಗ್ಬಿಟ್ಟು ಬೇಗ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಮತ್ತು ಆಮೇಲೆ ಈ ಕಡೆ ಚಿನ್ನು ಇದ್ಬಿಟ್ಟು ಅವರು ಟೀ ಅಡ್ಡಕ್ಕೆ ಬಂದುಬಿಟ್ಟು ಅಲ್ಲಿ ಫ್ರೆಂಡ್ ಹತ್ರ ಕೇಳ್ತಾ ಇರ್ತಾರೆ, ನಾನು ಅಷ್ಟು ಜೋರಾಗಿ ಹೊಡೆದು ಹೋಗ್ಬಿಟ್ಟೆ ರಾಜುಗೆ,
ರಾಕೇಶ್ಗೆ. ಸೊ ಅವ್ನಿಗೆ ಏನಾಯಿತು ಏನು ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವನಿದ್ಬಿಟ್ಟು ಮಿಕ್ಕಿದ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡ್ತಾಯಿದ್ದೀನಿ, ಅವರೆಲ್ಲ ಹಾಸ್ಪಿಟಲಿಗೆ ಕರ್ಕೊಂಡು ಹೋದರು. ಸೊ ಏನಾಯಿತು ಅಲ್ಲಿ, ಏನು ನಡೀತಾ ಇದೆ ಅಂತ ನನಗೂ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಚಿನ್ನು ಇದ್ಬಿಟ್ಟು ನಾವೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಿತ್ತು, ನಾನು ತಪ್ಪು ಮಾಡಿದೆ ಅನ್ನಿಸ್ತಿದೆ. ನಿನ್ನ ಮಾತು ಕೇಳಿಕೊಂಡು ನಾನು ಮನೆಗೆ ಹೋಗಿ ತುಂಬ ಟೆನ್ಷನ್ ಆಯಿತು. ಅವ್ನಿಗೆ ಏನಾಯಿತು ಏನು ಅಂತ ನನಗೆ ಮನೇಲಿ ಕೂತ್ಕೊಳ್ಳೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಿನಗೂ ಫೋನ್ ಮಾಡಿದೆ, ನೀನು ಕೂಡ ರಿಸೀವ್ ಮಾಡಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ನಾನೇ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅವ್ನಿಗೆ ಅಡ್ಮಿಷನ್ ಮಾಡಿದರೆ ಅಲ್ಲಿ ಅವ್ನಿಗೇನು ಪರಿಸ್ಥಿತಿ, ಏನು ಕಂಡೀಷನ್ ಇದೆ ಅಂತೆಲ್ಲ ಗೊತ್ತಾಗ್ತಾಯಿತ್ತು ಅಂತ. ಸೊ ಅದೇ ಟೈಮ್ಗೆ ಪೊಲೀಸು ಕೂಡ ಬರ್ತಾರೆ. ಅಲ್ಲಿ ಟೀ ಅಡ್ಡ ಹತ್ರ ಬಂದುಬಿಟ್ಟು ಚಿನ್ನು ಅಂದರೆ ಯಾರು ಅಂತ ಕೇಳ್ತಾರೆ. ಆವಾಗ ಚಿನ್ನು ಇದ್ಬಿಟ್ಟು ನಾನೇ ಅಂತ ಹೇಳ್ತಾಳೆ. ಸೊ ಅದಾದಮೇಲೆ ಚಿನ್ನು ಹತ್ರ ಬಂದುಬಿಟ್ಟು ಪೊಲೀಸು ನಿಂತ್ಕೊಳ್ತಾರೆ. ಸೊ ಪೊಲೀಸು ಯಾಕೆ ಚಿನ್ನೂನ ಹುಡ್ಕೊಂಬಂದಿದ್ದಾರೆ, ಸೊ ಹೊಡೆದಿರೋಂಥ ಫ್ರೆಂಡಿಗೆ ಏನಾಯಿತು ಅಂತ ತಿಳ್ಕೊಬೇಕಂತಾರೆ ನೆಕ್ಸ್ಟ್ ಎಪಿಸೋಡಲ್ಲಿ ಕಂಪ್ಲೀಟಾಗಿ